ಹಲೋ ಎವ್ರಿವನ್, ಈ ರೆಸಿಪಿನ ನೀವು ಯಾವತ್ತಾದರೂ ಟ್ರೈ ಮಾಡಿದ್ದೀರಾ? ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಲೇಬೇಕಾದಂಥ ರೆಸಿಪಿ, ಅಷ್ಟೊಂದು ಟೇಸ್ಟಿಯಾಗಿರೋ ರೆಸಿಪಿ. ಈ ಶಾವಿ ಪಲ್ಯ ಆರೋಗ್ಯಕ್ಕೆ ತುಂಬ ಅಂದರೆ ತುಂಬಾನೇ ಒಳ್ಳೆಯದು. ಬಟ್ ಇದರಿಂದ ಒಂದು ಪ್ರಾಬ್ಲಮ್ ಸಹ ನಾವು ಫೇಸ್ ಮಾಡಿದ್ವಿ. ಅದೇನು ಅಂತ ಮುಂದೆ ಹೇಳ್ತೀನಿ, ಸೊ ಸ್ಕಿಪ್ ಮಾಡದೆ ವಿಡಿಯೋನ ಲಾಸ್ಟ್ವರೆಗೂ ನೋಡಿ. ಆ ಒಂದು ಇನ್ಸಿಡೆಂಟಿಂದ ನಿಯರ್ಲಿ ನಾವು 6 to 7 years ಈ ಪಲ್ಯನ ಮಾಡೇ ಇರಲಿಲ್ಲ. ಸೊ ಮುಂದೆ ಇದ್ರ ಬಗ್ಗೆ ಮಾತಾಡೋಣ, ಬಟ್ ಬೇಗ ರೆಸಿಪಿನ ಸ್ಟಾರ್ಟ್ ಮಾಡಿಬಿಡೋಣ. ಓಕೆ, ವೆಲ್ಕಮ್ ಟು ದೇಸಿ ಈಟ್ ದೇಸಿ ಲವ್ ದೇಸಿ. ಹೇಗಿದ್ದೀರಾ ಎಲ್ಲರೂ? ಎಷ್ಟು ಜನಕ್ಕೆ ಈ ಶಾವಿ ಪಲ್ಯ ಬಗ್ಗೆ ಗೊತ್ತಿದೆ ನನಗೆ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಕಡೆ ಇದನ್ನ ಏನಂತ ಕರೀತಾರೆ? ಬೇರೆ ಹೆಸರೇನಾದ್ರೂ ಇದೆನಾ? ಇದಕ್ಕೆ ಬೇರೆ ಹೆಸರೇನಾದ್ರೂ ಇದ್ರೆ ನೀವು ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ಇವತ್ತು ನಾನು ಶಾವಿ ಪಲ್ಯ ವಡೆನ ಮಾಡ್ತಾ ಇದ್ದೀನಿ. ವಡೆ ಅಂದ ತಕ್ಷಣ ಡೀಪ್ ಫ್ರೈಯಾ ಅಂತ ಅನಿಸ್ಬೋದು, ಅಲ್ಲ. ಸೊ ಕಂಪ್ಲೀಟ್ ವಿಡಿಯೋನ ನೋಡಿ. ಇಟ್ ಇಸ್ ಗಿಲ್ಟ್ ಫ್ರೀ ರೆಸಿಪಿ. ಓಕೆ, ಲೆಟ್ಸ್ ಬಿಗಿನ್. ಮೊದಲಿಗೆ ಇಲ್ಲಿ ನಾನು ಒಂದು ಅರ್ಧ ಕಪ್ ಅಷ್ಟು ಕಡಲೆ ಹಿಟ್ಟನ್ನ ತಗೊಂಡಿದ್ದೀನಿ. ಆ ನಂತರ ಒಂದು 2 ಸ್ಪೂನ್ ಅಷ್ಟು ಖಾರದ ಪುಡಿ, ಹಾಗೆ ಒಂದು ಅರ್ಧ ಸ್ಪೂನ್ ಅಷ್ಟು ಅರಿಶಿನ ಪುಡಿ, 1 ಸ್ಪೂನ್ ಅಷ್ಟು ಧನಿಯಾ ಪುಡಿ ಅಂಡ್ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ನೀರನ್ನ ಆಡ್ ಮಾಡ್ತಾ ತಿಕ್ ಬ್ಯಾಟರ್ ಆಗಿ ಇದನ್ನ ಕಲ್ಸ್ಕೋಬೇಕು. ಫಾರ್ ಎಕ್ಸಾಂಪಲ್ ನಾವು ಮಿರ್ಚಿ ಮಾಡ್ತೀವಲ್ವಾ, ಆ ರೀತಿ ಹಿಟ್ಟನ್ನ ಕಲ್ಸ್ಕೊಳ್ಳಿ. ಸೊ ಇದನ್ನ ಮಾಡ್ತಾ ನಿಮ್ಮ ಹತ್ರ ಒಂದು ಸ್ಮಾಲ್ ರಿಕ್ವೆಸ್ಟ್, ನೀವೇನಾದ್ರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಲಿಲ್ಲ ಅಂದ್ರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಪ್ಲೀಸ್ ಸಪೋರ್ಟ್. ಎಸ್ ನೋಡಿ, ಇದನ್ನ ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಂಡ್ ನಾನು ನಿಮಗೆ ಕನ್ಸಿಸ್ಟೆನ್ಸಿನ ತೋರಿಸ್ತೀನಿ. ಈ ತರ ಇರಬೇಕು, ತಿಕ್ಕಾಗಿ. ತುಂಬಾ ತೆಳುವಾಗಿ ಮಾಡ್ಕೊಂಡ್ರೆ ಶಾವಿ ಎಲೆಗೆ ಹಚ್ಬೇಕಾದ್ರೆ ಜಾರ್ಕೊಂಡ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ತಿಕ್ಕಾಗಿದ್ರೇನೆ ಕರೆಕ್ಟ್ ಆಗಿ ಶಾವಿ ಪಲ್ಯಗೆ ಅಂಟ್ಕೊಳ್ಳುತ್ತೆ ಹಿಟ್ಟು. ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ಸ್ ಇಂದ ಮಾಡ್ಕೊಳ್ಳುವಂತ ರೆಸಿಪಿ, ಬಟ್ ವೆರಿ ವೆರಿ ಟೇಸ್ಟಿ ರೆಸಿಪಿ. ಎಸ್, ಆಗ್ಲೇ ಈ ಶಾವಿ ಪಲ್ಯನ ವಾಶ್ ಮಾಡ್ಕೊಂಡಿದ್ದಾಯ್ತು. ಈಗ ಇದ್ರ ಹಿಂದ್ಗಡೆ ಇರೋ ಈ ಕಡ್ಡಿನ ನೀವು ಕಟ್ ಮಾಡ್ಕೊಂಬಿಡಿ. ವಾಶ್ ಮಾಡ್ಕೊಳ್ಬೇಕಾದ್ರೆ ಸ್ವಲ್ಪ ನಿಧಾನಕ್ಕೆ ಮಾಡ್ಕೊಳ್ಳಿ. ತುಂಬಾ ಸೆನ್ಸಿಟಿವ್ ಇರೋದ್ರಿಂದ ಎಲೆ ಹರಿದೋಗೋ ಚಾನ್ಸಸ್ ಇರುತ್ತೆ. ಹಾಗೆ ಇವತ್ತು ನಾನು 4 ಶಾವಿ ಎಲೆಗೆ ಕ್ವಾಂಟಿಟಿನ ತೋರಿಸ್ತಾ ಇದ್ದೀನಿ. ಓಕೆ, ಹಿಟ್ಟನ್ನ ಮುಂದುಗಡೆ ಹಚ್ಚಬಾರ್ದು, ಹಿಂದುಗಡೆ ಹಚ್ಚಬೇಕು. ಸೊ ನೋಡಿ, ಹಿಟ್ಟು ಈ ಕನ್ಸಿಸ್ಟೆನ್ಸಿ ಇರೋದ್ರಿಂದ ಈ ತರ ಈಸಿಯಾಗಿ ನೀವು ಹಚ್ಕೋಬಹುದು. ತೆಳುವಾಗಿದ್ರೆ ನೀಟಾಗಿ ಅಂಟ್ಕೊಳ್ಳಲ್ಲ, ತುಂಬಾ ತಿಕ್ಕಾಗಿದ್ರು ಸಹ ಕರೆಕ್ಟ್ ಆಗಿ ಈ ತರ ಸ್ಪ್ರೆಡ್ ಮಾಡೋಕ್ ಆಗಲ್ಲ. ಹಾಗಾಗಿ ನೋಡಿ, ಈ ತರ ಪರ್ಫೆಕ್ಟ್ ಆದ ಕನ್ಸಿಸ್ಟೆನ್ಸಿಯಲ್ಲಿ ನೀವು ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ಳಿ. ಇನ್ ಕೇಸ್ ತುಂಬಾ ತೆಳುವಾಗ್ಬಿಟ್ಟಿದೆ ಹಿಟ್ಟು ಅಂದ್ರೆ ಇನ್ನೊಂದ್ ಸ್ವಲ್ಪ ಕಡಲೆ ಹಿಟ್ಟನ್ನ ಹಾಕ್ಬಿಟ್ಟು ನೀವು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೋಬಹುದು. ತುಂಬಾ ತಿಕ್ಕಾಗಿತ್ತು ಅಂದ್ರೆ ನೀರನ್ನ ಮಿಕ್ಸ್ ಮಾಡ್ಬಿಟ್ಟು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಎಸ್, ಹಿಟ್ಟನ್ನ ಜಸ್ಟ್ ಒಂದೇ ಒಂದು ಕೋಟ್ ಬರೋ ಹಾಗೆ ಎಲೆ ಮೇಲೆ ಹಚ್ಚಿ. ತುಂಬಾ ದಪ್ಪವಾಗಿ ಹಚ್ಬಿಟ್ರೆ ಸರಿಯಾಗಿ ಬೆನಿಯಲ್ಲ, ಹಾಗೆ ಟೇಸ್ಟ್ ಸಹ ಚೆನ್ನಾಗ್ ಅನ್ಸಲ್ಲ. ಎಸ್, ಫೈನಲಿ ಈ ತರ ಚಿಕ್ಕದಾಗಿ ಇದನ್ನ ರೋಲ್ ಮಾಡ್ತಾ ಹೋಗಿ. ಎಸ್, ನಾನು ಆಗ್ಲೇ ಹೇಳಿದ್ದೆ ಒಂದು ಸ್ಮಾಲ್ ಸ್ಟೋರಿನ ಶೇರ್ ಮಾಡ್ತೀನಿ ಅಂತ. ಈ ಶಾವಿ ಪಲ್ಯದು ಒಂದ್ ದೊಡ್ಡ ಇನ್ಸಿಡೆಂಟೇ ನಡೆದಿದೆ ನಮ್ಮ ಮನೇಲಿ. ಬೇಸಿಕಲಿ ಈ ಶಾವಿ ಪಲ್ಯ ಅಂದ್ರೆ ನಮ್ಮ ಮನೇಲಿ ಎಲ್ಲರಿಗೂ ತುಂಬಾನೇ ಇಷ್ಟ. ಅಂಡ್ ಮಾರ್ಕೆಟ್ ಅಲ್ಲಿ ಸಿಕ್ಕಾಗೆಲ್ಲ ಕಂಪಲ್ಸರಿ ನಾವು ಮಾಡ್ಕೊಳ್ತಾ ಇದ್ವಿ. ಬಟ್ ಒಂದ್ಸಲ ಅಂದ್ರೆ ಅದೇ ಲಾಸ್ಟ್ ಟೈಮ್ ನಾವು ಮಾಡ್ಕೊಂಡಾಗ 6-7 years ಬ್ಯಾಕ್, ಸೇಮ್ ಎಕ್ಸಾಕ್ಟ್ಲಿ ಇವತ್ತು ಯಾವ ರೀತಿ ಮಾಡ್ತಾ ಇದ್ದೀನಲ್ವಾ ಅದೇ ರೀತಿನೇ ಮಾಡ್ಕೊಂಡಿದ್ವಿ. ಬಟ್ ಆ ಪಲ್ಯಲ್ಲಿ ಏನ್ ಫಾಲ್ಟ್ ಇತ್ತು ಏನೋ ಗೊತ್ತಿಲ್ಲ, ತಿಂದ ತಕ್ಷಣ ಎಲ್ಲರಿಗೂ ಲೈಟ್ ಆಗಿ ಇಚ್ಚಿಂಗ್ ಸ್ಟಾರ್ಟ್ ಆಗ್ಬಿಟ್ಟಿತ್ತು ಗಂಟ್ಲಲ್ಲಿ ಹಾಗೆ ನಾಲ್ಗೆ ಮೇಲೆ. ಸೊ ಅವತ್ತು ಮಾಡಿದ್ದೆ ಲಾಸ್ಟ್ ಅಂಡ್ ಫೈನಲ್, ಮತ್ತೆ ಮಾಡ್ಕೊಂಡೇ ಇಲ್ಲ ನಾವದು. ಸೊ ಇಚ್ಚಿಂಗ್ ಏನೋ ಸ್ಟಾರ್ಟ್ ಆಗ್ಬಿಟ್ಟಿದೆ. ನೆಕ್ಸ್ಟ್ ಅದಕ್ಕೆ ಏನ್ ಮಾಡ್ಕೊಂಡ್ವಿ ಅನ್ನೋದನ್ನ ಮುಂದೆ ಹೇಳ್ತೀನಿ. ಸೊ ಈಗ ರೆಸಿಪಿನ ಕಂಟಿನ್ಯೂ ಮಾಡೋಣ. ಈ ಎಲೆನ ನೀವು 2 ರೀತಿಯಲ್ಲಿ ರೋಲ್ನ ಮಾಡ್ಕೋಬಹುದು. ಮೊದಲಿಗೆ ಒಂದು ಮೆಥಡ್ನ ತೋರಿಸಿದ್ದೆ ರೋಲ್ ಮಾಡ್ಕೊಳ್ಳೋದು, ಕೆಳಗಡೆಯಿಂದ ಮೇಲ್ವರೆಗೂ ರೋಲ್ ಮಾಡ್ಕೊಳ್ಳೋದು. ಇದು ಇನ್ನೊಂದು ಮೆಥಡ್, ಅಂದ್ರೆ ಸೈಡ್ ಇಂದ ಈ ತರ ಸಹ ನೀವು ರೋಲ್ ಮಾಡ್ಕೋಬಹುದು. 2ರಲ್ಲಿ ನಿಮ್ಗೆ ಯಾವ್ದು ಕಂಫರ್ಟೇಬಲ್ ಹಾಗೆ ನೀವು ರೋಲ್ ಮಾಡ್ಕೋಬಹುದು, ಆದ್ರೆ ಚಿಕ್ಕದಾಗಿ ಚೆನ್ನಾಗಿ ರೋಲ್ ಮಾಡ್ಕೊಳ್ಳಿ. ಓಕೆ, ಎಲ್ಲವೂ ಮಾಡ್ಕೊಂಡಿದ್ದಾಯ್ತು. ನೆಕ್ಸ್ಟ್ ಈಗ ಇದನ್ನ ನಾವು ಸ್ಟೀಮ್ ಮಾಡ್ಕೋಬೇಕು. ಹಾಗಾಗಿ ಸ್ವಲ್ಪ ಆಯಿಲ್ ನ ರಬ್ ಮಾಡ್ತಾ ಇದ್ದೀನಿ, ಆಗ ಎಲೆಗಳು ಇದಕ್ಕೆ ಅಂಟ್ಕೊಳ್ಳಲ್ಲ. ಓಕೆ, ನೆಕ್ಸ್ಟ್ ಈ ರೋಲ್ ಮಾಡ್ಕೊಂಡಿರೋ ಶಾವಿ ಎಲೆಗಳನ್ನ ಇದ್ರ ಮೇಲೆ ಪ್ಲೇಸ್ ಮಾಡಿ, ಸ್ವಲ್ಪ ಡಿಸ್ಟೆನ್ಸ್ ಅಲ್ಲೇ ಪ್ಲೇಸ್ ಮಾಡಿ, ಮತ್ತೆ ಅಂಟ್ಕೊಂಡ್ಬಿಡುತ್ತೆ. ನೆಕ್ಸ್ಟ್ ಈಗ ಒಂದು ಪಾತ್ರೆಗೆ ನೀರನ್ನ ಹಾಕಿ ಕುದಿಯೋಕ್ ಬಿಡೋಣ. ನಿಮ್ ಹತ್ರ ಏನಾದ್ರೂ ಸ್ಟೀಮರ್ ಇದ್ರೆ ನೀವು ಅದನ್ನ ಯೂಸ್ ಮಾಡ್ಕೊಳ್ಳಿ. ಇನ್ ಕೇಸ್ ಇಲ್ಲ ಅಂದ್ರೆ ಈ ಮೆಥಡ್ ಅಲ್ಲಿ ನೀವು ಇದನ್ನ ಮಾಡ್ಕೋಬಹುದು. ನೀರಿನ ಕುದಿ ಸ್ಟಾರ್ಟ್ ಆಗ್ತಿದ್ದಾಗೆ ಮೇಲೆ ಇಡಿ, ಬಟ್ ಅದು ಕರೆಕ್ಟ್ ಆಗಿ ಫಿಟ್ ಆಗಿರ್ಬೇಕು. ಸೈಡ್ ಇಂದ ಸ್ಟೀಮ್ ಎಲ್ಲ ಹೊರಗಡೆ ಬರ್ದೇ ಇರೋ ಹಾಗೆ ನೀವು ಕರೆಕ್ಟ್ ಆಗಿರೋ ಪಾತ್ರೆನ ಯೂಸ್ ಮಾಡ್ಕೊಳ್ಳಿ. ಸೊ ಒಂದು ಕರೆಕ್ಟ್ ಆಗಿರೋ ಲಿಡ್ ನ ಅದಕ್ಕೆ ಹಾಕಿ 10 minutes ಹೈ ಫ್ಲೇಮ್ ಅಲ್ಲಿ ಬಿಡಿ. ಎಸ್, ಆಫ್ಟರ್ 10 minutes ಪರ್ಫೆಕ್ಟ್ ಆಗಿ ಬೆಂದಿರುತ್ತೆ. ತೋರಿಸ್ತೀನಿ ನಿಮ್ಗೆ. ಈ ತರ ಇದನ್ನ ಚೆಕ್ ಮಾಡ್ಕೊಳ್ಳಿ, ಕೈಗೆ ಹಿಟ್ಟು ಅಂಟ್ಕೋಬಾರ್ದು. ಅಂಡ್ ನೋಡ್ತಾನೆ ಹೇಳ್ಬೋದು ಪರ್ಫೆಕ್ಟ್ ಆಗಿ ಬೆಂದಿದೆ ಅಂತ. ಸೊ ಈಗ ಇದನ್ನ ಒಂದು ಪ್ಲೇಟ್ ಮೇಲೆ ಪ್ಲೇಸ್ ಮಾಡ್ಕೊಂಡು ಇದನ್ನ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ.
ಎಸ್ ಟ್ರಸ್ಟ್ ಮೀ, ಇದನ್ನು ಕಟ್ ಮಾಡ್ಕೊಳ್ಬೇಕಾದ್ರೆ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಈ ರೆಸಿಪಿಯಿಂದ. ನನಗಂತೂ ಇದನ್ನು ಈ ಥರ ಕಟ್ ಮಾಡೋದು ತುಂಬಾ ಇಷ್ಟ. ಐ ಆಮ್ ಎಂಜಾಯಿಂಗ್ ದಿಸ್ ಆ್ಯಂಡ್ ನೋಡ್ತಾ ಇರೋ ನಿಮಗೆ ಹೇಗೆ ಅನಿಸ್ತಾ ಇದೆ ಅಂತ ಕಮೆಂಟಲ್ಲಿ ತಿಳಿಸಿ. ಎಸ್ ಇದನ್ನು ಈ ರೀತಿಯಾಗಿ 1 ಇಂಚ್ ಗ್ಯಾಪಲ್ಲಿ ಕಟ್ ಮಾಡ್ಕೊಳ್ಳಿ. ಹಾಗೆ ಈ ಶಾವಿ ಪಲ್ಯ ಹೆಲ್ತ್ಗೆ ತುಂಬಾ ಒಳ್ಳೆಯದು. ನೀವೇನಾದರೂ ಕಿಡ್ನಿ ಸ್ಟೋನ್ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇದ್ರೆ ಇದನ್ನು ತಿನ್ನಿ, ತುಂಬಾ ಒಳ್ಳೆಯದು, ತುಂಬ ಹೆಲ್ಪ್ ಮಾಡುತ್ತೆ ನಿಮಗೆ ಕ್ಯೂರ್ ಮಾಡ್ಕೊಳ್ಳೋಕ್ಕೆ. ಎಸ್ ಎಲ್ಲದ್ದು ಕಟ್ ಮಾಡ್ಕೊಂಡಿದ್ದಾಯ್ತು, ನೋಡೋಕೆ ಮಾತ್ರ ಸಖತ್ತಾಗಿ ಕಾಣಿಸ್ತಾ ಇದೆ. ಓಕೆ, ಫೈನಲ್ ಆಗಿ ಇದಕ್ಕೆ ಒಗ್ಗರಣೆನ ಹಾಕೊಳ್ಳೋಣ. ಒಂದು ಪ್ಯಾನ್ಗೆ 4 ರಿಂದ 5 ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ, ನೀವೇನಾದ್ರೂ ಡಯಟ್ ಅಲ್ಲಿ ಇದ್ರೆ, ಇನ್ ಕೇಸ್ ನೀವೇನಾದ್ರೂ ನಂತರ ಫ್ರೀಯಾಗಿ ವಿತೌಟ್ ಡಯಟ್ ಇದ್ರೆ ಸ್ವಲ್ಪ ಎಣ್ಣೆನ ಜಾಸ್ತಿನೇ ಹಾಕೊಳ್ಳಿ. ಹಾಗೆ ಇಲ್ಲಿ ನಾನು ಒಂದು 10 ರಿಂದ 12 ಬೆಳ್ಳುಳ್ಳಿನ ತಗೊಂಡಿದ್ದೀನಿ. ಬೆಳ್ಳುಳ್ಳಿ ಕ್ವಾಂಟಿಟಿನ ಸ್ವಲ್ಪ ಜಾಸ್ತಿ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಸ್ವಲ್ಪ ಬೆಳ್ಳುಳ್ಳಿ ಲೈಟ್ ಗೋಲ್ಡನ್ ಬ್ರೌನ್ ಬರ್ತಿದ್ದ ಹಾಗೆ ಇದಕ್ಕೆ ಒಂದು 1/2 ಸ್ಪೂನ್ ಅಷ್ಟು ಜೀರಿಗೆ, ಒಂದು 1/2 ಸ್ಪೂನ್ ಅಷ್ಟು ಸಾಸಿವೆನ ಹಾಕಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಿಕೊಂಡು ಈಗ ಕಟ್ ಮಾಡ್ಕೊಂಡಿರೋ ಈ ಶಾವಿ ಪಲ್ಯನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ಫೈನಲ್ ಆಗಿ ಒಂದು 1/4 ಸ್ಪೂನ್ ಅಷ್ಟು ಖಾರದ ಪುಡಿ ಹಾಗೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇಲ್ಲಿಗೆ ನಮ್ಮ ಇವತ್ತಿನ ಶಾವಿ ಪಲ್ಯ ವಡೆ ರೆಡಿ ಆಗಿಬಿಟ್ಟಿದೆ. ಇದನ್ನ ನಾವು ರೊಟ್ಟಿ ಜೊತೆ ಸರ್ವ್ ಮಾಡ್ತೀವಿ, ತುಂಬಾನೇ ಸಖತ್ತಾಗಿರುತ್ತೆ. ಹಾಗೆ ಸೈಡ್ ಡಿಶ್ ಆಗಿ ಸಹ ಸರ್ವ್ ಮಾಡ್ಬೋದು. ಎಸ್ಪೆಷಲಿ ಈ ಲೆಮನ್ ರೈಸ್ ಮಾತ್ರ ಸಖತ್ತಾಗಿರುತ್ತೆ. ಆ್ಯಂಡ್ ಆಲ್ರೆಡಿ 2 ಡಿಫ್ರೆಂಟ್ ಲೆಮನ್ ರೈಸ್ ರೆಸಿಪಿನ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ನೋಡಿರಲಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕ್ತೀನಿ, ಪ್ಲೀಸ್ ವಾಚ್ ಮಾಡಿ. ಓಕೆ, ಶಾವಿ ಪಲ್ಯ ಸ್ಟೋರಿನ ಕಂಟಿನ್ಯೂ ಮಾಡ್ತೀನಿ. ಇಚ್ಚಿಂಗ್ ಸ್ಟಾರ್ಟ್ ಆದಮೇಲೆ ನಾವೇನೂ ಮಾಡಲಿಲ್ಲ, 1-2 ಗಂಟೆ ಸುಮ್ಮನೆ ಕೂತ್ಕೊಂಡಿದ್ವಿ, ತಾನಾಗೆ ಕಡಿಮೆ ಆಯಿತು. ಸೊ ದೊಡ್ಡದಾಗಿ ಏನೂ ಆಗಲಿಲ್ಲ. ಓಕೆ, ಇವತ್ತಿನ ರೆಸಿಪಿ ಆ್ಯಂಡ್ ಸ್ಟೋರಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್.